ಹಲೋ, ನೀತು ಜ್ಞಾ ಬ್ಲಾಗ್ಗೆ ಸ್ವಾಗತ. ಇವತ್ತೇನು ಅಂತ ಹೇಳ್ತೀರಾ? ಇವತ್ತೇನಿಲ್ಲ, ತುಂಬ ಸಿಂಪಲಾಗಿ ನೋಡಿ. ನಮ್ಮ ಮನೆಯಲ್ಲಿ ನಮ್ಮ ಮನೆ ಅಂದರೆ ಫ್ಲ್ಯಾಟ್ ಇದೆ ಅಲ್ವಾ, ಅಲ್ಲಿ ತುಂಬ ಪಾರಿವಾಳ ಆಗಿಬಿಟ್ಟಿತ್ತು. ಅದಕ್ಕೆ ಏನು ಮಾಡಿದ್ದಾರೆ, ಎಲ್ಲ ಫ್ಲ್ಯಾಟಿಗೂ ಜಾಲರಿ ಹಾಕಿದ್ದಾರೆ. ಹಾಗಾಗಿ ಪಾರಿವಾಳ ಆಹಾರಕ್ಕೆ ಸಿಕ್ಕಾಪಟ್ಟೆ ಅಲ್ಲೊಂದು ಮನೆ ಮಾಡ್ಕೊಂಡ್ಬಿಟ್ಟಿತ್ತು. ನಮ್ಮ ಮನೆ ಚಿಮ್ನಿ ಇದೆ ಅಲ್ವಾ, ಆ ಸೈಡ್ ಮನೆ ಮಾಡ್ಕೊಂಡಿತ್ತು. ಆದರೆ ಅದಕ್ಕೆ ಹೋಗ್ಬಿಟ್ಟು ಇರೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಅಲ್ಲಿ ಜಾಲರಿ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಹೋಗೋಕ್ಕಾಗ್ತಿಲ್ಲ. ಎಲ್ಲಿ ಹೋಗಲಿ ಅಂತ ಹುಡುಕ್ತಾ ಇದೆ. ಈಗ ಆವಾಗಲೇ ಒಂದು ಕಡಲೆ ಬೀಜ ತೋರಿಸಿದ್ನಲ್ವಾ, ಇದು ಯಾರು ಗೊತ್ತಾ ಕಳ್ಳ ಮಾಡಿರೋದು? ನಾನು ಯಾವಾಗಲೂ ಕಡಲೆಕಾಯಿ ಇಟ್ಟಿರ್ತೀನಿ ಒಂದಿಷ್ಟು. ಆ ಕಡಲೆಕಾಯಿ ತಿನ್ಕೊಂಡು ಒಂದು ಕಳ್ಳ ಹೋಗುತ್ತೆ. ಯಾರು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಬರುತ್ತೆ ಹೋಗುತ್ತೆ ಪಾರಿವಾಳ ಇದು. ಹೋಗಿ ಅಲ್ಲಿ ಸಂದಿಲಿ ಹೋಗಿ ಕುತ್ಕೊಳ್ಳೋಕೆ ಹೋಗುತ್ತೆ. ಅಲ್ಲಿ ನೆಟ್ಟಿರೋದ್ರಿಂದ ಒಳಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಆ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದ್ರಲ್ಲಿ ನಮ್ಮ ಸ್ನೋಕಿ ಬೇರೆ ಜೋರು. ಬಂದು ನಮ್ಮ ಬಾಲ್ಕನಿ ಮೇಲೆ ಕೂರ್ತಾ ಇದೆ ಅಲ್ವಾ, ಅದಕ್ಕೆ ನೋಡಿದ್ರಾ, ಇದ್ದೇ ಕಳ್ಳ. ಕಡಲೆಕಾಯಿ ಇಟ್ಟರೆ ನಾನು ಯಾವಾಗಲೂ ಬಂದು ತಿನ್ಕೊಂಡು ಹೋಗೋದು ಇದು. ನಾನು ಯಾರು ತಿಂದು ಸಿಪ್ಪೆ ಇಷ್ಟು ಚೆನ್ನಾಗಿ ಬಿಸಾಕೋಗ್ತಾರಲ್ಲ ಅಂತ ಹೇಳಿದ್ರೆ, ಅಳಿಲು ಕಳ್ಳ ಇಲ್ಲಿ ಬಂದಿದ್ದಾನೆ ನೋಡಿ. ಕದ್ದಿ ತಿನ್ಕೊಂಡು ಓಡೋಗ್ತಾ ಇರ್ತಾನೆ ಯಾವಾಗ್ಲೂ. ಅದಕ್ಕೆ ನಾನು ಯಾವಾಗಲೂ ಇಡ್ತೀನಿ ತಿನ್ನಲಿ ಅಂತಾನೆ. ಆದರೆ ನನಗೆ ತುಂಬ ಇಷ್ಟ, ಚೆಂದ ಇದು ನೋಡೋಕ್ಕೆ. ಎಷ್ಟು ಕ್ಯೂಟಾಗಿರುತ್ತೆ ಅಂದರೆ, ಯಾವಾಗಲೂ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಬಾಲ್ಕನಿಗೆ ಹೋದರೆ ಸಾಕು, ಎಲ್ಲಾದರೂ ಇರುತ್ತೆ. ಹೋಗಿ ಶಬ್ದ ಬಂದಿದ ತಕ್ಷಣ ಓಡು, ಎಲ್ಲಿ ಇಟ್ಕೊಂಡಿನಿಗೆ ಹೊಡೆದ್ಬಿಡ್ತೀನಿ ಅನ್ನಂಗೆ. ನಾನು ಯಾಕೆ ಹೊಡಿಲಿ, ಹಾಯ್ ಬಾಯ್ ಅನ್ನೋಕ್ಕಂತ ಹೋಗ್ತೀನಿ, ಆದರೆ ಕೈಗೆ ಸಿಗಲ್ಲ, ಓಡೋಗ್ಬಿಡ್ತಾನೆ. ನೋಡಿದ್ರಾ ಹೆಂಗೆ ಓಡೋದ? ಆ ಥರ. ಆಮೇಲೆ ಎಲ್ಲೆಲ್ಲಿ ಜಾಲರಿ ಹಾಕಿದ್ದಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ಯಾಕೆ ಅಂದರೆ ಎಲ್ಲ ಕಡೆ ಪಾರಿವಾಳ ಕೂರುತ್ತೆ ಅಂತ ನಮ್ಮ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ವಾ, ಅಲ್ಲೂ ಬಂದು ಕೂರುತ್ತೆ ಅಂತ ಹೇಳಿ ಮೇಲೆ ಕೂಡ ಜಾಲರಿ ಹಾಕಿಬಿಟ್ಟಿದ್ದಾರೆ. ಪಾಪ ಅದಕ್ಕೆ ಹೋಗಿ ಆ ನೀರ ಹತ್ರ ಕೂತ್ಕೊಂಡು ಬರ್ತಾಯಿತ್ತು. ಈಗ ಅದೂ ಇಲ್ಲ. ಆ ಥರ ಎಲ್ಲೆಲ್ಲಿ ಹಾಕಿದ್ದಾರೆ ಅಂದರೆ ಅದು ಎಲ್ಲೂ ಹೋಗಬಾರ್ದು, ಆ ಥರ ಮಾಡಿದ್ದಾರೆ. ಅಂದರೆ ನಿಜ ಸಿಕ್ಕಾಪಟ್ಟೆ ಪಾರಿವಾಳ ಆಗೋಗಿತ್ತು ನಮ್ಮ ಮನೆ ಹತ್ರ. ಎಷ್ಟಕ್ಕೊಂದಂದರೆ ತುಂಬ, ಅಂದರೆ ನಾನು ಚಿಮ್ನಿ ಇದೆ ಅಲ್ವಾ, ಆ ಜಾಗದಲ್ಲೂ ಬಂದು ಕೂರ್ತಾಯಿತ್ತು. ನಾನು